ಇವತ್ತಿನ ವಿಶೇಷ ಕಪ್ಪು ಉದ್ದಿನಕಾಳಿನಲ್ಲಿ ಒಂದು ಆರೋಗ್ಯಕರವಾದಂಥ ಬೋಂಡದ ಜೊತೆ ಖಾರವಾದಂಥ ಚಟ್ನಿ. ಸಖತ್ ರುಚಿ ಕೊಡುವಂಥ ಈ ಕಾಂಬೋ ರೆಸಿಪಿ ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು, ಸಂಜೆ ಟೀ ಟೈಮ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ಈ ಕಪ್ಪು ಉದ್ದಿನ ಕಾಳನ್ನ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ. ಈ ಕಪ್ಪು ಉದ್ದಿನ ಕಾಳನ್ನ ಬೋಂಡ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಸಿಪ್ಪೆ ಸಮೇತ ಉದ್ದಿನ ಕಾಳು ಸಿಗುತ್ತೆ ಅಂಗಡಿನಲ್ಲಿ, ಅದನ್ನು ತೊಗೊಂಡಿದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಾಮಾನ್ಯವಾಗಿ ಇಡ್ಲಿ ದೋಸೆಗೆ ನಾವು ಸಿಪ್ಪೆ ತೆಗೆದಂಥ ಉದ್ದಿನ ಕಾಳನ್ನ ಸೇರಿಸ್ತೀವಿ. ಇವತ್ತಿನ ಈ ಬೋಂಡಾಗೆ ಈ ಉದ್ದಿನ ಕಾಳನ್ನ ಹಾಕಿದರೆ ರುಚಿನೂ ಚೆನ್ನಾಗಿರುತ್ತೆ, ಒಂಥರ ಗರ್ಗರಿಯಾಗಿ ಬರುತ್ತೆ. ನಾನೇನು ಮಾಡಿದ್ದೀನಿ ಅಂತಂದರೆ, ಈ 1 ಕಪ್ಪಿನಷ್ಟು ಉದ್ದಿನ ಕಾಳನ್ನು 8 ಗಂಟೆ ಚೆನ್ನಾಗಿ ನೆನೆಸಿದ್ದೀನಿ. ಓವರ್ ನೈಟ್ ಆದರೂ ನೆನೆಸ್ಬೋದು, ಮಿನಿಮಮ್ 8 ಗಂಟೆ ಇದನ್ನ ನೆನೆಸಲೇಬೇಕು. ಆವಾಗಲೇ ಇದು ಚೆನ್ನಾಗಿ ನೆನೆಯೋದು, ಯಾಕೆಂದರೆ ಸಿಪ್ಪೆ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಸಮಯ ತಗೊಳುತ್ತೆ ಚೆನ್ನಾಗಿ ಸಾಫ್ಟಾಗಿ ನೆನೆಯೋದಕ್ಕೆ. ಒಂದು ಸಾರಿ ಉದ್ದಿನ ಕಾಳು ಚೆನ್ನಾಗಿ ನೆಂದಿದೆ ಅಂದಮೇಲೆ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಮೊದಲು ನೆನೆಸಿರೋಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಈ ಉದ್ದಿನ ಕಾಳನ್ನ ಗ್ರೈಂಡ್ರಲ್ಲಾದರೂ ರುಬ್ಬೋದು, ಮಿಕ್ಸಿಲಾದರೂ ರುಬ್ಬೋದು, ಆದರೆ ನೈಸಾಗಿ ರುಬ್ಬಬೇಕಾದ್ರೆ ಸ್ವಲ್ಪ ನೀರನ್ನ ಸೇರಿಸ್ಬೇಕು. ಜಾಸ್ತಿ ನೀರನ್ನ ಸೇರ್ಸೋಕ್ಕೆ ಹೋಗಬಾರ್ದು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಈ ಹದದಲ್ಲಿ ನೈಸಾಗಿ ರುಬ್ಕೋಬೇಕಾಗತ್ತೆ. ಈ ಉದ್ದಿನ ಹಿಟ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದು ಕಾರಣ ಸಿಪ್ಪೆ ಕಪ್ಪಾಗಿರುತ್ತಲ್ವ, ಹಾಗಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಈ ಬೋಂಡಾಗೆ ನೀವು ಈರುಳ್ಳಿನ ಸೇರಿಸ್ಬೋದು, ಕರಿಬೇವಿನ ಎಲೆನ ಸೇರಿಸ್ಬೋದು, ಶುಂಠಿನ ಸೇರಿಸ್ಬೋದು, ಕಾಯಿಚೂರನ್ನ ಸೇರಿಸ್ಬೋದು. ಇವತ್ತು ನಾನು ಸಿಂಪಲ್ಲಾಗಿ ಬೋಂಡ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದ್ರ ಜೊತೆಗೆ ಒಂದು ಖಾರವಾದಂತಹ ಒಂದು ರುಚಿಕರವಾದಂಥ ಚಟ್ನಿ ಮಾಡೋದ್ರಿಂದ ಈ ಬೋಂಡ ಸಿಂಪಲ್ಲಾಗಿರಲಿ ಅಂತ ಇದಕ್ಕೆ ಎಕ್ಸ್ಟ್ರಾ ಸಾಮಗ್ರಿಗಳನ್ನ ನಾನಿಲ್ಲಿ ಸೇರಿಸಿಲ್ಲ. ಒಂದು ಸಾರಿ ಉಪ್ಪಿನ ಪುಡಿನ ಹಾಕಿದ ತಕ್ಷಣ ಈ ಬೋಂಡ ಹಿಟ್ಟು ನೀರು ಬಿಡೋದಕ್ಕೆ ಶುರುವಾಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಉಂಡೆ ಕಟ್ಟಿ ನಾವು ಎಣ್ಣೆಯಲ್ಲಿ ಬಿಡೋದಷ್ಟೇ. ಸಣ್ಣಗಾದರೂ ಬೋಂಡ ಮಾಡ್ಬೋದು, ಇಲ್ಲಾಂದರೆ ದಪ್ಪಕ್ಕಾದರೂ ಬೋಂಡ ಮಾಡ್ಬೋದು, ನಿಮ್ಮ ಇಷ್ಟದಂತೆ. ಈಗ ಬೋಂಡ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಫ್ಲೇಮ್ ಹೈಯಲ್ಲಿದೆ. ಚೆನ್ನಾಗಿ ಬಿಸಿಯಾಗಿರೋಂಥ ಎಣ್ಣೆಗೆ ಬೋಂಡ ಹಿಟ್ಟನ್ನು ನಾನು ಈ ಸೈಜಿನಲ್ಲಿ ಬಿಡ್ತಾಯಿದ್ದೀನಿ. ನಿಮಗೆ ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕಾದರೂ ಬಿಡ್ಬೋದು, ಸಣ್ಣಕ್ಕೆ ಬೇಕು ಅಂದರೆ ಸಣ್ಣಕ್ಕಾದರೂ ಬಿಡ್ಬೋದು. ಒಂದು ಸಾರಿ ಎಣ್ಣೆ ತುಂಬ ಬೋಂಡ ಹಿಟ್ಟನ್ನು ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಪೇಷನ್ಸಿಂದ ಬೇಯಿಸಬೇಕಾಗುತ್ತೆ. ಯಾಕೆ ಅಂದರೆ ಇದು ಕಪ್ಪು ಉದ್ದಿನ ಕಾಳು ಸಿಪ್ಪೆ ಸಮೇತ ಇರೋದ್ರಿಂದ ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಒಂದು ಸಾರಿ ಇದನ್ನ ಪೇಷನ್ಸಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಾದ್ಮೇಲೆ ಹೊರಗಡೆ ಗರಿಗರಿಯಾಗಿದ್ದು ಒಳಗಡೆ ಮೃದುವಾಗಿ ಅದ್ಭುತವಾದಂಥ ಟೇಸ್ಟನ್ನ ಕೊಡುತ್ತೆ. ಈಗ ಬೋಂಡನ ಎಣ್ಣೆಯಲ್ಲಿ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ಪೇಷನ್ಸಿಂದ ಬೇಯಿಸಬೇಕು. ಎಣ್ಣೆಯಲ್ಲಿರೋಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ, ಕಲ್ಲರು ಸಹ ಚೆನ್ನಾಗಿ ಬಂದಿದೆ ಅಂದಾಗ ಎಣ್ಣೆಯಿಂದ ತೆಗೆಯೋದಷ್ಟೇ. ರುಚಿಯಾದಂಥ ಆರೋಗ್ಯಕರವಾದಂಥ ಉದ್ದಿನ ಕಾಳಿನ ಬೋಂಡ ರೆಡಿ. ಸಾಮಾನ್ಯವಾಗಿ ಬೋಂಡ ಮಾಡಬೇಕಾದ್ರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತೀವಿ, ಆದರೆ ಕಪ್ಪು ಉದ್ದಿನ ಕಾಳಿನ ಬೋಂಡ ಹಿಟ್ಟಿಗೆ ಅಕ್ಕಿ ಹಿಟ್ಟಾಗಲಿ ಅಕ್ಕಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಸಿಪ್ಪೆನೇ ಚೆನ್ನಾಗಿ ಗರಿಗರಿ ಅಂಶ ಕೊಡೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಅಕ್ಕಿ ಹಾಕೋ ಅವಶ್ಯಕತೆ ಇಲ್ಲ, ಹಾಕಿದರೂ ತಪ್ಪೇನಿಲ್ಲ. ನಾನು ನೆಕ್ಸ್ಟ್ ಬ್ಯಾಚಿಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿಬಿಟ್ಟು ಹಿಟ್ಟಿಗೆ ಆ ಕರಿಬೇವಿನ ಎಲೆ ಸಮೇತ ಬೋಂಡನ ಸೇರಿಸ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದು ಟೇಸ್ಟ್ ಕೊಡುತ್ತೆ ಅಂತ. ಇವತ್ತು ನಾನು ಸ್ಪೆಷಲ್ ಚಟ್ನಿ ಮಾಡೋದ್ರಿಂದ ಈ ಉದ್ದಿನ ಕಾಳಿನ ಬೋಂಡನ್ನು ತುಂಬಾ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಸಾಮಗ್ರಿಗಳನ್ನ ಸೇರಿಸಿ ಇದನ್ನು ಇನ್ನೂ ವಿಭಿನ್ನವಾಗಿ ಮಾಡಬಹುದು. ರುಚಿಯಾದಂಥ ಬಿಸಿಯಾದಂಥ ಆರೋಗ್ಯಕರವಾದಂಥ ಉದ್ದಿನ ಕಾಳಿನ ಬೋಂಡ ರೆಡಿಯಾಗಿದೆ. ಇದನ್ನು ಹೊರಗಡೆಗೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಆಡಿ ಯೂನಿವ್ರ್ಯಾಪ್ ಅವರ ಪೇಪರ್ ಸ್ನ್ಯಾಕ್ಸ್ ಬ್ಯಾಗ್ ಸಿಗುತ್ತೆ. ಕನ್ವೀನಿಯೆಂಟಾಗಿ ಯಾವುದೇ ರೀತಿಯ ಡ್ರೈ ಸ್ನ್ಯಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಬಜ್ಜಿ, ಬೋಂಡ, ವಡೆ ಪ್ಯಾಕ್ ಮಾಡ್ಬೋದು. ಜೊತೆಗೆ ಚಪಾತಿ, ಪರೋಟ, ಸ್ಯಾಂಡ್ವಿಚ್, ಬರ್ಗರು ರೀತಿ ಡ್ರೈ ಐಟಮ್ಸ್ನ ತುಂಬಾ ಸುಲಭವಾಗಿ ಪ್ಯಾಕ್ ಮಾಡಬಹುದು. ಇವತ್ತು ಗರ್ಗರಿಯಾದಂತಹ ಆರೋಗ್ಯಕರವಾದಂಥ ಕಪ್ಪು ಉದ್ದಿನ ಕಾಳಿನ ಬೋಂಡ ಮಾಡಿ ನೋಡಿ ಆಯಿತು. ನೆಕ್ಸ್ಟ್ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಅದ್ಭುತವಾದಂಥ ಖಾರವಾಗಿರೋಂಥ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಟ್ನಿ ಬಜ್ಜಿ, ಬೋಂಡ, ವಡೆಗೆ ತುಂಬಾ ರುಚಿಯಾಗಿರುತ್ತೆ, ಪ್ರಶ್ನೆನೇ ಕೇಳೋ ಹಾಗಿಲ್ಲ. ಜೊತೆಗೆ ಚಪಾತಿ, ರೊಟ್ಟಿ, ದೋಸೆಗೂ A1 ಕಾಂಬಿನೇಷನ್ನು. ಈ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಧನಿಯಾನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ 1 ಹಿಡಿಯಷ್ಟು
ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಈ ಚಟ್ನಿಗೆ ಬೆಳ್ಳುಳ್ಳಿ ಮುಂದಿರಬೇಕು, ಆಗಲೇ ರುಚಿಯಾಗಿರೋದು. ಹಾಗೆಯೇ ನಿಮಗೆ ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ಬೋದು. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತೀನಿ. ಜಾಸ್ತಿ ಖಾರ ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ನೀರನ್ನು ಹಾಕದೇನೆ ಆ ಬೆಳ್ಳುಳ್ಳಿನಲ್ಲಿ ತೇವಾಂಶ ಇರುತ್ತಲ್ಲ ಅದರಲ್ಲೇ ಇದನ್ನು ತರ್ತರಿಯಾಗಿ ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಸೈಡ್ನಲ್ಲಿ ಇರಲಿ. ಈ ಸೈಡ್ನಲ್ಲಿ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆನ ಸೇರಿಸ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಮೊದಲೇ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಂಥ ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆ ಆ ಮಿಶ್ರಣನ ಇಲ್ಲಿ ಎಣ್ಣೆಗೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡಿರಬೇಕು. ಲೋ ಫ್ಲೇಮಲ್ಲಿ ಇದನ್ನು ಎಷ್ಟು ಬಾಡಿಸ್ಬೇಕು ಅಂತಂದರೆ ಆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು. ಹಾಗೆ ಕೆಂಪು ಮೆಣಸಿನ್ಕಾಯಿ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಂತದಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸಬೇಕಾಗುತ್ತೆ. ನೀರು ಸೇರಿಸೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಉಪ್ಪಿನ ಅಂಶ, ಖಾರದ ಅಂಶ ಏನಾದರೂ ಕಡಿಮೆ ಇದೆ ಅಂತಂದರೆ ನೀವು ಸೇರಿಸ್ಕೋಬೋದು. ಸ್ವಲ್ಪ ಉಪ್ಪಿನ ಪುಡಿ ಕಡಿಮೆ ಇರೋದ್ರಿಂದ ನಾನು ಉಪ್ಪಿನ ಪುಡಿನ ಸೇರಿಸ್ತೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತೀನಿ, ಫ್ಲೇವರ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಲಿ ಅಂತ. ಈಗ ಹಾಕೋ ಸಾಮಗ್ರಿಗಳನ್ನೆಲ್ಲ ಹಾಕಾಗಿದೆ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದು ಲೈಟಾಗಿ ಕುದಿ ಬರಬೇಕು. ಈ ರೀತಿ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿದೆ ಅಂದಾಗ ರುಚಿಯಾದಂಥ ಖಾರವಾದಂಥ ಚಟ್ನಿ ರೆಡಿ. ನಾನು ಮೊದಲೇ ಹೇಳ್ದಂಗೆ ಬಜ್ಜಿ, ಬೋಂಡ, ವಡೆಗಂತೂ ಕೇಳೋ ಹಾಗೆ ಇಲ್ಲ. ಇಡ್ಲಿ, ದೋಸೆ, ಚಪಾತಿಗಂತೂ ಅದ್ಭುತವಾಗಿರುತ್ತೆ. ಫ್ರಿಜ್ನಲ್ಲಿಟ್ಟರೆ ಆರಾಮವಾಗಿ 4ರಿಂದ 5 ದಿನ ಇಡ್ಬೋದು. ಇವತ್ತು ಕಪ್ಪು ಉದ್ದಿನ ಕಾಳಿನ ಬೋಂಡ ಮಾಡೋದು ಹೇಗೆ ಅಂತ ನೋಡಿದ್ದೀವಿ. ಜೊತೆಗೆ ಒಂದು ಅದ್ಭುತವಾದ ಚಟ್ನಿಯೂ ಸಹ ನೋಡಿದ್ದೀವಿ. ಹಾಗೆಯೇ ಅಡುಗೆ ಸಾಧನದಲ್ಲಿ ಬೋಂಡ ಸೂಪ್ ಮಾಡೋದು ಹೇಗೆ, ಬಜ್ಜಿ, ಬೋಂಡ ಮಾಡೋದು ಹೇಗೆ ಅಂತ ಅದ್ಭುತವಾದಂಥ ವೀಡಿಯೋಗಳನ್ನ ಹಾಕಿದ್ದೀನಿ. ಅದರ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.